ಕನಸಲ್ಲಿ ಕಾಣಿಸಿಕೊಳ್ಳುವ ಆ ಮಹಿಳೆ ಹೇಗಿರುತ್ತಾರೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಅಂತಹ ಅನುಭವಗಳು ಆದ ವ್ಯಕ್ತಿಗಳಿಂದ ಬರುವಂತಹ ಉತ್ತರ, ಆ ಮಹಿಳೆ ದೊಡ್ಡದಾದ ಕುಂಕುಮವನ್ನಿಟ್ಟು ಮುತ್ತೈದೆ ರೀತಿ ಇರುತ್ತಾರೆ. ಕೆಲವರ ಪ್ರಕಾರ ಅಜ್ಜಿಯಂತೆ ಕಾಣಿಸಿಕೊಳ್ಳುತ್ತಾರೆ. ಮುತ್ತೈದೆ ತರ ಒಂಥರ ಮಾಮೂಲಿ ಮನುಷ್ಯ ಮುತ್ತೈದೆ ಇರ್ತಾರಲ್ಲ ಆ ತರ ಬಂತು, ಆ ತರ ಕಾಣಿಸ್ಕೊಂತೀವಿ. ನಿಮಗೆ ಕನಸಲ್ಲಿ ಕಂಡಂತಹ ಆ ಮುತ್ತೈದೆ ನಿಮ್ಮ ಜೊತೆಯಲ್ಲಿ ಮಾತನಾಡಿದರ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ, ಅವರು ಮಾತನಾಡಲಿಲ್ಲ. ಬದಲಿಗೆ ಅಂತಹ ಕನಸನ್ನ ಕಂಡ ನಂತರ ನನಗೆ ಇದು ಆ ಅಚ್ಚರಿಯೇ. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಿಲ್ಲದ ನನಗೆ ಮಗುವಾಗಿತ್ತು. ಎದುರುಗಡೆ ಒಂದು ಹೂವು ಹಣ್ಣು ಕಾಯಿ ಕೊಟ್ಟಂಗ ಅಷ್ಟು ಮಾತ್ರ ಕಾಣಿಸ್ತು ಅಷ್ಟೇ. ಆಮೇಲೆ ಮತ್ತೆ ಜ್ಞಾಪಕ ಬಂತು. ಇದು ನೋಡಿದ್ರೆ ಏನು 6 ತಿಂಗಳು ಗರ್ಭಿಣಿ. ಅಸಲಿಗೆ ಈ ಬೆಟ್ಟದಲ್ಲಿನ ಆ ಒಂದು ಪ್ರದೇಶಕ್ಕೆ ಹೋಗೋ ಎಲ್ಲರಿಗೂ ಮಂಕು ಕವಿಯುತ್ತಾ ನಿದ್ದೆ ಬರುತ್ತಾ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಈ ಗ್ರಾಮಸ್ಥರಿಂದ ಬರುವಂತಹ ಉತ್ತರ, ಅಂತಹ ಅನುಭವ ಎಲ್ಲರಿಗೂ ಆಗೋದಿಲ್ಲ. ಬದಲಾಗಿ ಮದೆ ಪರಿತಪಿಸುವ ಮಹಿಳೆಯರಿಗೆ ಮಾತ್ರ ಆಗುತ್ತೆ ಎಂಬುದು. ಮುತ್ತೈದೆ ತರಾನೇ ಬರ್ತಾಳೆ. ಬಂದು ಅವ್ರಿಗೆ ಒಂದು ಹಣ್ಣು ಕೊಡೋದು ಅಥವಾ ಬಾಳೆಹಣ್ಣು ಕೊಡೋದು, ಒಂದು ತೆಂಗಿನಕಾಯಿ ಕೊಡೋದು, ಕಂಬ ಕೊಡೋದು, ಮಾಂಗಲ್ಯ ಕೊಡೋದು, ಈ ತರ ಏನಾದ್ರೂ ಒಂದು ಗೋಚರವಾಗುತ್ತೆ. ಇಲ್ಲ ತಟ್ಟೆಯಲ್ಲಿ ಅಕ್ಕಿ ಕೊಡೋದು, ಈ ತರ ಏನಾದ್ರೂ ಒಂದು ಅವ್ರಿಗೆ ಹಾಗೆ ಆಗುತ್ತೆ. ಚಿಕ್ಕಬಳ್ಳಾಪುರದ ಕೃಷ್ಣ ಪ್ರಸಾದ್ ಇಂಜಿನಿಯರಿಂಗ್ ಮುಗಿಸಿ ನಾಗರತ್ನ ಎಂಬುವವರನ್ನ ವಿವಾಹವಾಗಿ ಉದ್ಯೋಗ ನಿಮಿತ್ತ ಲಿಬಿಯಾದಲ್ಲಿ ನೆಲೆಯೂರಿದರು. ಮದುವೆಯಾಗಿ ಮಡದಿಯೊಂದಿಗೆ ಲಿಬಿಯಾಗೆ ಹೋಗಿ ನೆಲೆ ನಿಂತ ಕೃಷ್ಣ ಪ್ರಸಾದ್ ರವರಿಗೆ ಒಂದು ನೋವು ಕಾಡಲು ಆರಂಭಿಸಿತು. ಆ ನೋವೇ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಾಗದೇ ಇದ್ದದ್ದು. ಅದಕ್ಕಾಗಿ ಅವರು ಲಿಬಿಯಾದ ದೊಡ್ಡ ದೊಡ್ಡ ವೈದ್ಯರುಗಳನ್ನ ಭೇಟಿ ಮಾಡಿದ್ರು. ಆದರೆ ಅವರ ಆಸೆ ಮಾತ್ರ ಈಡೇರಲಿಲ್ಲ. ಕೃಷ್ಣ ಪ್ರಸಾದ್ ಅಂತ ಅವರು ಇಂಜಿನಿಯರ್ ಅಲ್ಲಿ ಲಿಬಿಯಾದಲ್ಲಿ 10 ವರ್ಷ ಮಕ್ಕಳಿಲ್ಲ. ಅದೊಂದು ದಿನ ಲಿಬಿಯಾದಿಂದ ಭಾರತಕ್ಕೆ ಬಂದ ಕೃಷ್ಣ ಪ್ರಸಾದ್ ಹಾಗೂ ಮಡದಿ ನಾಗರತ್ನರವರಿಗೆ ಇವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಈ ಬೆಟ್ಟವನ್ನು ಹತ್ತೋದು, ಆ ಪ್ರದೇಶಕ್ಕೆ ಹೋಗುವುದು. ಇವರ ಅಂತಹ ಸಲಹೆಯನ್ನು ಸ್ವೀಕರಿಸಿದ ಕೃಷ್ಣ ಪ್ರಸಾದ್ ಹಾಗೂ ಮಡದಿ ನಾಗರತ್ನರವರು ಬೆಟ್ಟವನ್ನು ಹತ್ತಿದ್ರು. ಹಾಗೆ ಬೆಟ್ಟವನ್ನು ಹತ್ತಿದಾಗ ಹೋದಾಗ ಕೃಷ್ಣ ಪ್ರಸಾದರವರ ಮಡದಿ ಇದ್ದಕ್ಕಿದ್ದಂತೆ ಏನು ಮಾತನಾಡದಂತಾದರೂ ಅದಾದ ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲೇ ಮಲಗಿಬಿಟ್ಟರು. ಹಾಗೆ ತಮಗರಿಯದಂತೆ ನಾಗರತ್ನರವರು ಎದ್ದ ನಂತರ ಹೇಳಿದ್ದು, ನನಗೆ ಕನಸಲ್ಲಿ ಒಂದು ತೊಟ್ಟಿಲು ಕಾಣಿಸಿಕೊಂಡಿದ್ದು, ಜೊತೆಗೆ ಓರ್ವ ಮಹಿಳೆ ಕಾಣಿಸರು ಅಂತ. ತೊಟ್ಲು ಬಂದಿತ್ತಂತೆ. ಅರ್ಶಿನ ಸೀರೆ ಉಟ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಅಂತಹ ಕನಸು ಬಿದ್ದ ನಂತರ ನಾಗರತ್ನರವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಅಂತಹ ಕನಸು ಕಂಡ ಒಂದೇ ವರ್ಷದಲ್ಲಿ ಮಗುವಾಗಿತ್ತು. ಮಾಡ್ಕೊಂಡು ಹೋದ್ರು. 1 ವರ್ಷಕ್ಕೆಲ್ಲ ಮಗುವಾಯಿತು. ಈ ಬೆಟ್ಟವನ್ನು ಏರಿ ಆ ಪ್ರದೇಶಕ್ಕೆ ಹೋಗಿ ವಿಶೇಷವಾದ ಕನಸುಗಳನ್ನು ಕಾಣುವುದರೊಂದಿಗೆ, ಆ ಕನಸಿನಲ್ಲಿ ಓರ್ವ ವಿಶೇಷವಾದ ಮಹಿಳೆ ಕಾಣಿಸುವುದರೊಂದಿಗೆ ಸಹಸ್ರಾರು ಜನರು ಮಕ್ಕಳ ಭಾಗ್ಯವನ್ನು ಕಂಡಿದ್ದಾರೆ. ಮಿಸ್ಸಸ್ ಅಕ್ಕನಿಗೆ ಅವ್ರಿಗೆ ಆಂಧ್ರ ಕೊಟ್ಟಿರೋದು, ಪುಂಗ್ನೂರ್ಗೆ. ಅಲ್ಲಿ ಆ ಅಮ್ಮನಿಗೆ 7 ವರ್ಷ ಮಕ್ಕಳಾಗಿಲ್ಲ. ಅಲ್ಲಿಂದ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಇದ್ದೇ ಬಂದಂತಹ ಸಂದರ್ಭದಲ್ಲಿ ಆಯಮ್ಗೆ ಆ ಮಕ್ಕಳು ಅಳೋ ಒಂದು ಕನಸು ಬಿತ್ತಂತೆ, ಅಳ್ತಾ ಇರೋದು. ಆಮೇಲೆ
ಅಲ್ಲಿ ಆವತ್ತು ಹೋದ್ಮೇಲೆ ಅವ್ರಿಗೆ ಅಲ್ಲಿಂದ ಮಗು ಆಯಿತು. ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಾಗದ ಓರ್ವ ಜಿಲ್ಲಾಧಿಕಾರಿಗಳ ಮಡದಿಗೆ ಬೆಟ್ಟದಲ್ಲಿ ನಡೆಯುವ ಅಚ್ಚರಿಗಳ ಬಗ್ಗೆ ತಿಳಿಯಿತು. ಅಂತಹ ಸಂಗತಿ ತಿಳಿದ ನಂತರ ಅವರು ಇಲ್ಲಿ ಅವೆಲ್ಲ ನಡೆಯುತ್ತವ, ಓರ್ವ ಮಹಿಳೆ ಕನಸಲ್ಲಿ ಕಾಣಿಸುತ್ತಾರ, ಅವೆಲ್ಲ ಮೂಢನಂಬಿಕೆ ಎಂದು ಇಲ್ಲಿನ ಮೋಸವನ್ನ ನಾನು ಬಯಲು ಮಾಡುತ್ತೇನೆಂದು ಬೆಟ್ಟವನ್ನು ಏರಿದ್ರು. ಬೇಟೆ ಮಾಡಲು ಬಂದ ಜಿಲ್ಲಾಧಿಕಾರಿಗಳ ಮಡದಿಗೆ ಏನಾಯ್ತು? ಅಸಲಿಗೆ ಕನಸಲ್ಲಿ ಕಂಡು ಅಕ್ಷರಗಳನ್ನ ನಡೆಸ್ತಾ ಇರೋ ಆ ಮಹಿಳೆಯಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ.